ನಮಸ್ತೆ ಕರ್ನಾಟಕ. ಇನ್ನು ಮುಂದೆ ಮಕ್ಕಳು ಮೊಮ್ಮಕ್ಕಳು ಅಂತ ಬೇಜಾರು ಕಾಣಿಸಿದೆ. ನೀನು ನೋಡಿದ್ರೆ ಇವತ್ತೇ ಆಣೆ ಇಟ್ಟು ಮೇಲೆ ಕಳಿಸೋ ಪ್ಲ್ಯಾನಲ್ಲಿದೆಯಾ? ಅಯ್ಯೋ ನನ್ನ ತಾಯಿ, ನಾನು ಯಾಕೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಬೇಡ ಅನ್ನಲಿ, ಆದರೆ ನಿನ್ನ ತಮ್ಮಯ್ಯ ಅಂತೀನಿ. ಅವ್ರು ಯಾರ ನಾಮಕರಣಕ್ಕೂ ನನ್ನ ಮಾತ್ರ ಫೋಟೋ ತೆಗೆಯೋಕ್ಕೆ ಕರಿಬೇಡ ಅಷ್ಟೇ. ಏನು ಊರಿಗೆಲ್ಲ ಇವನೊಬ್ಬನೇ ಇರೋದು ಅನ್ನೋ ಹಂಗೆ ಆಡಬೇಡ. ನಿನ್ನ ಉರ್ಸಂಗಿ ಮೂತಿ ನೋಡಿದ್ರೆ ಹುಟ್ಟಿರೋ ಮಕ್ಳಿಗೆ ಜ್ವರ ಬರುತ್ತೆ. ಹೋಗಲೋ, ನಿನ್ನೆನ್ನು ಅವಳು ಕರೀತಾಳೆ. ಒಳ್ಳೆಯದು ಸರ್, ಪ್ಲೀಸ್ ಅವಮ್ಮಂಗೆ ಸ್ವೀಟ್ ತಿನ್ನಿಸಿ. ಒಂದೇ ಒಂದು ಫೋಟೋ ತೆಗೆದುಬಿಡ್ತೀನಿ. ಅಕ್ಷಯ್ ಸ್ವೀಟ್ ತಿನ್ನಿಸಿ ಫೋಟೋ ಕ್ಲಿಕ್ಕಿಸಿ. ಆದ ನಂತರ ಅಮೃತ ಸ್ವೀಟ್ ತಿನ್ನಿಸಲು ಕೈ ಅವನ ಮುಂದೆ ತರಲು ನನಗೆ ಸ್ವೀಟ್ ಇಷ್ಟ ಇಲ್ಲ ಅಂದ್ಬಿಟ್ಟ. ಮೈಯೆಲ್ಲ ಉರ್ತಿತ್ತು ಅವಳಿಗೆ. ಅದೇ ಹಾಳೆಯಲ್ಲೇ ಇದ್ದ 2 ಮೆಣಸಿನ್ಕಾಯಿ ತೆಗೆದು ಅವನ ಬಾಯಿಗಿಟ್ಟು ಫೋಟೋ ತೆಗೆಸ್ಕೊಂಡ್ಳು. ಅವಮ್ಮನ ಕಟ್ಕೊಂಡು ಡಾಕ್ಟರ್ ಜೀವನ ಹಾಳಾಗೋದು ಪಕ್ಕ ಎಂದ್ಕೊಂಡನಾದರೂ ಬಾಯಿ ಬಿಟ್ಟು ಹೇಳಲಿಲ್ಲ. ಫೋಟೋ ತೆಗೆದವನು ಉಳಿತು ನನ್ನ ತಲೆ ಅಂದ್ಕೊಂಡು ಹೊರಟೇ ಬಿಟ್ಟ ಫೋಟೋಗ್ರಾಫರ್. ಮೆಣಸಿನ್ಕಾಯಿ ತಿಂದವ 4 ಗ್ಲಾಸ್ ನೀರು ಕುಡಿದು ಕೂತಿದ್ದ. ಖಾರ ಮಾತ್ರ ಕಡಿಮೆ ಆಗಿರಲಿಲ್ಲ. ಚುರುಕು ಮೆಣಸಿನ್ಕಾಯಿ ಪ್ರಭಾವ. ಲೇ ಮೈಕು, ಏನೇ ಅನ್ಯಾಯ ಮಾಡಿದ್ದೀನಿ ನಾನು? ಪಾಪದವನ ಥರ ಬೆಳಗ್ಗೆಯಿಂದ ನಿನ್ನ ಕಾಟ ತಡ್ಕೊಂಡಿರಿದ್ರು ಕರುಣೆ ಬೇಡವಾ? ಥೂ, ನೀರು ಕುಡಿಯುತ್ತಲೇ ನೋಡ್ತಿದ್ದ. ಇನ್ನೇನಯ್ಯ ಮಾಡಲಿ, ಏನೋ ಪಾಪ. ನನಗೆ ಸ್ವೀಟ್ ಕೊಟ್ಟಿದ್ದೀರಾ, ವಾಪಸ್ ಸ್ವೀಟ್ ತಿನ್ನಿಸಿದ್ರೆ ಶುಗರ್ ಪೇಷಂಟ್ ಥರ ಬೇಡ ಅಂತೀಯಾ? ಅದಕ್ಕೆ ಖಾರ ತಿನ್ನಿಸ್ದೆ. ಯಾಕಯ್ಯ, ನಿನಗೆ ಶುಗರ್ ಜೊತೆ BP ಇದೆಯಾ? ಖಾರನೂ ತಿನ್ನಲ್ವಾ? ಕಣ್ಣು ಮಿಟ್ಕಿಸ್ತಾ ಕೇಳಿದ್ಲು. ನನಗೆ ಖಾರ ತಿನ್ನೋಕ್ಕಾಗಲ್ಲ, ಸ್ವೀಟ್ ಅಂದರೆ ಇಷ್ಟ ಆಗಲ್ಲ. ನೇರವಾಗಿ ನೋಡ್ತಿದ್ದ. ಲೇ ಸರು, ಬಾರೆ ಇಲ್ಲಿ, ಜೋರಾಗಿ ಕೂಗಿದ್ಲು. ಇವಳದು ಇವಾಗ ಏನಪ್ಪ ರಗಳೇ ಅಂದ್ಕೊಂಡು ಏನು ಮಾತಾಡ್ದೆ ಸುಮ್ಮನೆ ತಿನ್ನೋದ್ರ ಕಡೆ ಗಮನ ಹರಿಸಿದ್ದ. ಏನೇ ನಿಂದು ರಗಳೇ? ಅಮ್ಮ ತಿನ್ನುವಾಗಲಾದರೂ ಸುಮ್ಮನೆ ತಿನ್ನೇ ಮಾರಾಯ್ತಿ. ನಿನ್ನ ಕತೆ ಹೋದವ್ರಿಗೆ ಬೇಜಾರಾಗಲ್ವಾ? 4 ಎಪಿಸೋಡ್ ಆದರೂ ಇವಳದು ಬರೀ ಜಗಳಾನೇ ಆಯಿತು ಅಂತ ಅನ್ನಲ್ವಾ? ತೋರು ಬೆರಳಿನಿಂದ ಹಣೆ ತಿಕ್ಕೊಳ್ತಾ ನೋಡ್ತಿದ್ಲು. ಏನು ಅಂತ ಹೇಳ್ತಿ ಮಾರಾಯ್ತಿ? ನೀನು ಈ ಥರ ಅನ್ಯಾಯ ಮಾಡ್ತೀಯಾ ಅಂದ್ಕೊಂಡಿರಲಿಲ್ಲ. ಇಲ್ಲದ ಕಣ್ಣೀರು ತೊಳೆಯುತ್ತಾ ನೋಡ್ತಿದ್ಲು. ನಾನೇನೇ ಅನ್ಯಾಯ ಮಾಡಿದ್ದೀನಿ ನಿಂಗೆ? ಅದನ್ನು ಬೇರೆ ಬಾಯಿ ಬಿಟ್ಟು ಕೇಳ್ತೀಯಲ್ಲ. ನಮ್ಮ ಅಪ್ಪಂಗೆ BP ಶುಗರ್ ಇದೆ ಅಂತ ಮಗಳು ಅಂತಾನೂ ನೋಡಿದೆ. ನನಗೂ BP ಶುಗರ್ ಇರೋ ಮುತ್ಕನ್ನ ಗಂಡು ಹಾಕಿದ್ಯಾ ಪಾಪಿ? ಅಯ್ಯೋ ಪಾಪಿ, ಇಲ್ಲದೇ ಇರೋ BP ಶುಗರ್ನೆಲ್ಲ ಕರೀತಿಯಲ್ಲೇ. ಎಡಗೈಯಲ್ಲಿ ಹಣೆ ಚಚ್ಕೊಳ್ತಾ ನೋಡ್ತಿದ್ದ ಅಕ್ಷಯ್. ಇನ್ಯಾವ ಕಾಯಿಲೆ ಇದೆಯಾ ನಿಂಗೆ? ಯೋಚಿಸ್ತಾ ಕೇಳಿದ್ಲು. ಇಷ್ಟು ದಿನ ಯಾವ ಕಾಯಿಲೆನೂ ಇಲ್ಲವೇ ಮಾರಾಯ್ತಿ. ಇವತ್ತಿಂದ ನಿನ್ನಂಥ ಮೆಂಟಲ್ ಜೊತೆ ಇದ್ದೀನಲ್ಲ, ಯಾವುದಾದ್ರೂ ಹೊಸ ಕಾಯಿಲೆ ಬಂದರೂ ಬರ್ಬೋದು. ಬೇಕೆಂದೇ ನೋಡ್ತಿದ್ದ. ಹೌದು ಕಣಯ್ಯ, ನಾನು ಮೆಂಟ್ಲುನೇ. ಅದು ಗೊತ್ತಿದ್ದ ಮೇಲೆ ನನ್ನನ್ನು ಯಾಕಯ್ಯ ಮದುವೆ ಆದೆ? ಸ್ನೇಹಾಗೆ ಡಿವೋರ್ಸ್ ಕೊಡಿಸಿ ಅವಳನ್ನೇ ಮದುವೆ ಆಗಬೇಕಿತ್ತು. ಈ ಐಡಿಯಾ ಮೊದಲೇ ಬರಲೇ ಇಲ್ಲ ಮಾರಾಯ್ತಿ. ಬಂದಿದ್ರೆ ಹಾಗೆ ಮಾಡ್ತಾಯಿದ್ದೆ. ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಮಾವ ಮದುವೆ ಮಾಡೋದಕ್ಕಾದರೂ ಇವಾಗ ನಿನ್ನ ಜೊತೆ ಸಂಸಾರ ಮಾಡೋ ಹಣೆ ಬರ. ಅಮ್ಮೋ ಅಕ್ಷಯ್, ಸಮಯ ಆಗ್ತಾಯಿದೆ. ನಿಮ್ಮಿಬ್ಬರು ಜಗಳ ಮುಗ್ದಿದ್ರೆ ಬೇಗ ಊಟ ಮುಗಿಸಿ. ಅಮ್ಮೋ, ಆ ಹುಡುಗನ್ನ ಗೋಳಾಡಿಸ್ಬೇಡ ಮಾರಾಯ್ತಿ. ಪಾಪದವನವ. ಬರದೇ ಇರೋ ಕಾಯಿಲೆ ಎಲ್ಲ ಇವತ್ತೇ ಬರೆಸ್ಬೇಡ. ಹಳ್ಳಿ ಮೈನ್ ಪರ ವಹಿಸಿ ನೋಡಿದ್ರು ಸರಸು.
ಆಯ್ತು ಬಿಡು ಸರ್ಸು, ನೀನು ಕೈ ಮುಗಿದಿದೆಯಾ ಅಂತ ಸ್ವಲ್ಪ ಹೊತ್ತು ಸುಮ್ಮನಿರ್ತೀನಿ. ಸರು ನನಗೊಂದು ಡೌಟು, ಇನ್ನೂ ಅದಷ್ಟು ಡೌಟ್ಸ್ ಬಾಕಿ ಇದೆಯಾ ಮಾರಾಯ್ತಿ? ನಮ್ಮ ತಾತ ಏನಾದರೂ ಮನೆ ಹಿಂದ್ಗಡೆ ಇರೋ ಹಿತ್ತಲಲ್ಲಿ ಬೀನ್ಸ್ ಬೆಳೆದಿಟ್ಟು ಹೋಗಿದ್ರಾ ಮೊಮ್ಮಗಳ ಮದುವೆಗಂತ? ಸಾಂಬಾರಲ್ಲೂ ಬೀನ್ಸ್, ಪಲ್ಯದಲ್ಲೂ ಬೀನ್ಸ್, ಪಲಾವಲ್ಲೂ ಬೀನ್ಸ್, ಸ್ವೀಟ್ಗೂ ಹಾಕ್ತೀನಿ ಅಂದಿದ್ರೆ ಹಾಕಿಸ್ಬಿಡ್ತಿದ್ಯೇನೋ. ಬೀನ್ಸ್ ಪಲ್ಯ ಬಾಯಿಗೆ ಹಾಕ್ತಾ ನೋಡಿದ್ಲು. ನಿನಗೆ ಸತ್ತು ಸ್ವರ್ಗದಲ್ಲಿರೋ ನಮ್ಮಪ್ಪನ ನೆನಪಿಸ್ಕೊಳ್ಳಿಲ್ಲ ಅಂದರೆ ತಿಂದದ್ದು ಜೀರ್ಣನೇ ಆಗಲ್ಲ ಅಲ್ವಾ? ಬಾಯಿ ಮುಚ್ಕೊಂಡು ತಿನ್ನೆ ತಲೆಗೆ ಮುಟ್ಕಿದ್ರು. ಬಾಯಿ ಮುಚ್ಕೊಂಡು ಹೆಂಗಸರು ತಿನ್ನಲಿ. ನಮ್ಮ ತಾತ ಅದೇನು ಬುದ್ಧಿ ಕಲಿಸಿದಾನೋ ಏನೋ, ನಮ್ಮಪ್ಪ ಆಗಿರೋದ್ರೆ ನಿನ್ನ ಜೊತೆ ಇನ್ನೂ ಸಂಸಾರ ಮಾಡ್ತಿದ್ದಾರೆ. ಸುಮ್ಮನೆ ತಿಂತೀಯೋ ಇಲ್ಲ ನಿನ್ನ ಕತೆ? ಓದ್ತಾ ಇರೋರ್ನೆಲ್ಲ ಕರೆದು 4 ಬಾರಿಸೋಕೆ ಹೇಳೋ. ಆಯಿತು ಬಿಡು, ಪಾಪ ಓದೋರಿಗೆ ಬೇಜಾರಾಗಬಾರ್ದು ಅಂತ ಸುಮ್ಮನೆ ತಿಂತೀನಿ. ನೋಡಪ್ಪ ಅಕ್ಷಯ್, ಹೋಗ್ತಾ 1 ಡಜನ್ ಪೊರಕೆ ಕೊಡ್ತೀನಿ, ತೊಗೊಂಡು ಹೋಗು. ಇವಳ ಹುಚ್ಚಾಟ ಸಹಿಸ್ಕೋಬೇಡ, ದಿನ 4 ಬಾರಿಸ್ತಾ ಇರು. ನೀನು ನಿಜವಾಗ್ಲೂ ನಮ್ಮ ಅಮ್ಮನೇನಾ? ನನಗೂ ಅದೇ ಡೌಟು, ನೀನು ನನ್ನ ಮಗಳೇನಾ ಅಂತ. ಹೋಗಿ ಸರು, ಸುಮ್ಮನೆ ನಾನು ಕೆರಳಿಸ್ಬೇಡ. ಅಲ್ಲೆಲ್ಲೋ ನೀನು ಹಳೆ ಲವರ್ ಕಾಯ್ತಿರ್ಬೇಕು, ಹೋಗು, ನಮ್ಮನ್ನು ನೆಮ್ಮದಿಯಾಗಿ ತಿನ್ನೋಗ್ಬಿಡು. ತಲೆ ಹರಟೆ ಎನ್ನುತ್ತಾ ತಲೆಗೆ ಮುಟುಕಿ ಹೊರಟಿದ್ರು ಸರಸು. ಎಲೆ ಬಡಿಸಿದ ಊಟನೆಲ್ಲ ತಿಂದು 2 ಬಾರಿ ರೈಸ್ ಹಾಕಿಸ್ಕೊಂಡು ತಿನ್ನುತ್ತಲೇ ಇರುವವಳನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ, ಮಿನಿ ರಾಕ್ಷಸಿನೇ ಅಂದ್ಕೊಂಡ ಮನದೊಳಗೆ. ನನಗೆ ಹೊಟ್ಟೆ ನೋವು ಬಂದರೆ ಸುಮ್ಮನೆ ಇರಲ್ಲ ನೋಡು. ಯಾಕಯ್ಯ ಹಂಗೆ ನೋಡ್ತಾ ಇದೆಯಾ? ನೀನು ತಿನ್ನು, ನಾನು ಆಮೇಲೆ ನೋಡಿದೆ ಅಂತೆ. ಆಮೇಲೆ ಬಿರಿಯಾನಿ ಕೊಡೋದು ಮರಿಬೇಡ. ನಾನು ಸ್ವಲ್ಪ ತಿಂದಿದ್ದೀನಿ ಆಯಿತಾ? ಲೇ ರಾಕ್ಷಸಿ, ತಿನ್ನೋ ಥರ ತಿಂದಿಯಲ್ಲೇ. ನಿಂದೇನು ಹೊಟ್ಟೆನ ಇಲ್ಲ ಕನ್ನಂಬಾಡಿ ಕಟ್ಟೆನಾ? ಇಷ್ಟು ತಿಂದು ಇನ್ನೂ ಹೊಟ್ಟೆ ತುಂಬಿಲ್ಲ ಅಂತ ಇದೆಯಲ್ಲ. ಕಣ್ಣು ಹಾಕಿದ್ರೆ ನಮ್ಮ ಅಪ್ಪಂಗೆ ಹೇಳ್ದೆ ನೋಡು, ನನ್ನ ಕಟ್ಕೊಂಡಿದ್ಯಾ, ಕೇಳಿದಿನ ಕೊಡಿಸ್ತಾ ಇರು, ಇಲ್ಲ ಡೈವರ್ಸ್ ಕೊಡ್ತಾಯಿರು. ಮಾತೆತ್ತಿದ್ರೆ ಡೈವೋರ್ಸ್ ಅಂತ ಸಾಯ್ಬೇಡ, ಅದು ನಿಂಗೆ ಜನ್ಮದಲ್ಲಿ ಸಿಗಲ್ಲ. ಅದೆಷ್ಟು ಬಿರಿಯಾನಿ ತಿಂದು ಸಾಯ್ತೀಯೋ ನಡಿ, ಕೊಡಿಸ್ತೀನಿ. ಕೈ ಮುಗಿದ್ಬಿಟ್ಟ ಅಲ್ವೇ? ನಿನ್ನ ಕರ್ಕೊಂಡು ಹೋಗಿ ಜೀವನ ಹಾಳು ಮಾಡ್ಕೋತಾ ಇರೋದು ನಮ್ಮ ಭಾವ ಅವರು. ಅಳಬೇಕು, ನೀನು ಯಾಕೆ ಅಳ್ತೀಯ? ಅಳುತ್ತಾ ಕೂತಿದ್ದ ತಂಗಿ ಜೊತೆ ಮಾತು ಕೇಳ್ತಿದ್ದ ಮದನ್. ಅವಳದ್ದು ಅಳುವೆ ಉತ್ತರ. ಜೋರ ಹ್ಞೂ ಅನ್ನುತ್ತಾ ಕೂತಿದ್ಲು. ಬೆಳಗ್ಗೆಯಿಂದ ಚೆನ್ನಾಗಿದೆಯಲ್ಲ, ಇವಾಗೇನಾಯಿತು? ಸರಸು ಒಬ್ಬರು ಕುತೂಹಲ, ಮಗಳು ಅಳ್ತಾಳ ಅಂತ. ಇನ್ನು ಜೋರಾಗಿ ಅಳುತ್ತಲೇ ವಿನಃ ಮಾತಾಡಲಿಲ್ಲ. ಅಮ್ಮ ತಿಂದು ಸಾಲಿಲ್ಲ ಅನಿಸುತ್ತೆ ಪಾಪ, ಇರು ಇನ್ನೊಂದ್ಸಲ ಊಟ ಮಾಡಿ ಕರ್ಕೊಂಡು ಬರ್ತೀನಿ. ಬಾರೆ ಅಮ್ಮ, ಊಟ ಮಾಡೋಣ. ಅಳು ನಿಲ್ಲಿಸಲಿಲ್ಲ. ಲೇ ಅಮ್ಮು, ಹೊರಡೋ ಟೈಮ್ ಆಯಿತು, ಲಗೇಜ್ ಎಲ್ಲ ಕಾರಲ್ಲಿ ಗಿಟ್ಟಾಗಿದೆ. ನೀನು ನೋಡಿದ್ರೆ ಅಳ್ತಾ ಕೂತಿದ್ಯಾ, ಯಾಕೆ ಅಂತೇನಾದರೂ ಹೇಳೇ ಮಾರೈತಿ?
ಯಾಕೆ ಮಗಳು ಹೇಳ್ತಿದ್ಯಾ? ನಮ್ಮನ್ನೆಲ್ಲ ಬಿಟ್ಟು ಹೋಗೋಗ್ಬೇಕಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಸದಾನಂದ ಅವರಿಗೂ ಕುತೂಹಲ, ಜೊತೆಗೆ ಏನೋ ಹೆಮ್ಮೆ, ಮಗಳಿಗೆ ನಮ್ಮನ್ನು ಬಿಟ್ಟಿರೋಕ್ಕಾಗಲ್ವೇನೋ, ಅಷ್ಟೊಂದು ಹಚ್ಕೊಂಡಿದ್ದಾಳಲ್ಲ ಅಂತ. ಅಳುತ್ತಲೇ ತಲೆ ಅಲ್ಲಾಡಿಸಿ ಇಲ್ಲ ಅಂದ್ಲಿ ವಿನಃ ಮಾತಾಡಲಿಲ್ಲ. ಅಮ್ಮ ಮಗ ಮುಸಿ ಮುಸಿ ನಗುತ್ತಲಿದ್ರು. ಮತ್ತ್ಯಾಕಮ್ಮ ಅಳ್ತಿದ್ಯಾ? ಪಾಪ ನಿಮ್ಮ ಮಗಳಿಗೆ ಐಸ್ ಕ್ರೀಮ್ ಬೇಕೇನೋ, ಇರಿ ತರ್ತೀನಿ. ಲೋ ಡಬ್ಬಬ್ರೋ, ನೀನು ಐಸ್ ಕ್ರೀಮ್ ನೀನೇ ಮುಖಕ್ಕೆ ಮೆತ್ಕೊ ಹೋಗು. ನನಗೇನು ಬೇಡ, ಕೋಪವಿತ್ತು ಅವಳಲ್ಲಿ. ಇನ್ನೇನು ಬೇಕು ದೇವ್ರು ಕೊಡ್ತಂಗಿ? ಜೋರಾಗಳುತ್ತಲೇ ಇದ್ಲೇ ವಿನಃ ಮಾತಾಡಲಿಲ್ಲ. ಅವಳ ಅಳುವ ಧ್ವನಿ ಕೇಳಿ ಅಕ್ಷಯ್ ಮತ್ತವನ ಅಪ್ಪ ಅಮ್ಮನೂ ಬಂದಿದ್ರು ರೂಮ್ಗೆ. ಯಾಕಮ್ಮ ಅಳ್ತಿದ್ಯಾ? ಅವರು ಕೇಳಿದ್ರು. ಸುಮಾರು 15 ನಿಮಿಷ ಅತ್ತವಳು ಜೋರಾಗಿ ನಗ್ತಿದ್ಲು. ಅಮ್ಮ ಪಕ್ಕ ಯಾವುದೋ ದೆವ್ವ ಮೆಟ್ಕೊಂಡಿದೆ ಅಂದ ಮದನ್ ಮಾತು. ಎಲ್ಲರಿಗೂ ಕುತೂಹಲ, ಇವಳಿಗೇನಾಯಿತು ಅಂತ. ಮೈಕು ಏನಾಯಿತು? ಯಾಕೆ ಹಿಂಗೆ ಆಡ್ತಿದ್ಯಾ? ಅತ್ತೆ ಮಾವ ಹೋಗ್ತಾ ಯಾವುದಾದ್ರೂ ದೇವಸ್ಥಾನದಲ್ಲಿ ತಾಯ್ತ ಕಟ್ಟಿಸ್ಕೊಂಡು ಹೋಗ್ಲಾ ಎಂದಿದ್ದ. ಅಕ್ಷಯ್ ಅವನನ್ನೇ ನುಂಗುವಂತೆ ಗುರಾಯಿಸಿ ಮತ್ತೆ ನಗಲು ಶುರು ಮಾಡಿದ್ಲು. ಅಪ್ಪ ಅಮ್ಮ ಹಿರಿ, ಯಾವುದಾದ್ರೂ ಸ್ವಾಮೀಜಿಗೆ ಬರೋಕೆ ಹೇಳ್ತೀನಿ. ಯಾವ ಸ್ವಾಮೀಜಿನೂ ಬೇಡ, ಏನೂ ಬೇಡ. ಮದನ್ ಹೋಗಿ ಪೊರ್ಕೆತ, ನಾನೇ ಬಿಡಿಸ್ತೀನಿ ಒಳಗೆ ಗ್ರಹಚಾರನ ಎಂದರು ಸರಸು. ಹುಡುಗಿ ಗಪ್ಚುಪ್. ಇವಾಗ ಬುಗ್ಳು, ಅದು ಯಾಕೆ ಅಳ್ತಿದ್ದೆ ಮತ್ತು ಯಾಕೆ ನಗ್ತಿದ್ದೆ ಅಂತ. ಏನೇ ಸರು ನೀನು? ಮದುವೆ ಹುಡುಗಿ ಗಂಡನ ಮನೆಗೆ ಹೋಗ್ತಾ ಅಳ್ತಾಳೆ ಅಲ್ವಾ? ನನಗೆ ಅಳೋ ಅಭ್ಯಾಸ ಇಲ್ಲ ಮಾರೈತಿ, ಅದಕ್ಕೆ ಈಗಲೇ ಹೇಳೋ ನಾಟಕ ಮಾಡಿಬಿಟ್ಟೆ. ನೋಡಿಲ್ಲಿ ಗ್ಲಿಸರಿನ್ ಹಾಕ್ಕೊಂಡು ಹತ್ತಿದ್ದು, ಇನ್ನೂ ನಕ್ಕಿದ್ದು ಯಾಕಂದರೆ ನೀವೆಲ್ಲ ನಾನು ನಿಜವಾಗ್ಲೂ ಅಳ್ತಿದ್ದೀನಿ ಅಂದ್ಕೊಂಡ್ರಲ್ಲ ಅಂತ. ಕರ್ಮ ಎನ್ನುತ್ತಾ ಹಣೆ ಚಚ್ಕೊಂಡ್ರೆಲ್ರು. ನೋಡಪ್ಪ ಅಕ್ಷಯ್, ನೆಕ್ಸ್ಟ್ ಟೈಮ್ ಬರುವಾಗ ನೀನು ಒಬ್ಬನೇ ಬಾ, ನಮ್ಮ ಮನೆಗೆ ಇವಳನ್ನು ಮಾತ್ರ ಕರ್ಕೊಂಡು ಬರಬೇಡ, ಕೋಪದಿಂದ ಹೇಳಿದ್ರು ಸರಸು. ಸರು ನಿಜವಾಗ್ಲೂ ನಾನು ಬೇಡವಾ ನಿಂಗೆ? ಮುಖ ಊದಿಸ್ಬಿಟ್ಲು. ಬೇಡ, ಪಟ್ ಅಂತ ನೋಡ್ತಿದ್ರು ಸರ್ಸು. ಬೇಡ ಅಂದರೆ ನೀನು ನಿಮ್ಮಪ್ಪನ ಮನೆಗೆ ಹೋಗಿಲ್ಲೇ ಸರ್ಸು? ನಾನು ನಮ್ಮಪ್ಪನ ಮನೆಗೆ ಬಂದೇ ಬರ್ತೀನಿ, ನಾಲಿಗೆ ಹೊರಕ್ಕಾಕಿ ಅಣಕಿಸ್ಬಿಟ್ಲು. ಕೂತಿ ತಗೊಂಬಂದು ಎನ್ನುತ್ತಾ ಕಿವಿ ಹಿಡಿದು ಕರೆದೊಯ್ದರು ಸರಸು. ಬೀಗ್ರೆ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ. ಕಣ್ತುಂಬಿ ನಿಂತಿದ್ದ ಸದಾನಂದರವರನ್ನು ಸಮಾಧಾನಿಸಿದ್ರು ಭೂಪತಿರಾಯರು. ನಮ್ಮ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಸ್ವಲ್ಪ ಬೇಜಾರು ಇದ್ದ ಕರುಳಿಗಲ್ವೇ, ಯಾವಾಗಲೂ ತರಲೆ ಮಾಡ್ತಾ ಮುದ್ದಾಗಿ ಮಾತಾಡ್ತಾ ಇರ್ತಿದ್ದ ಮಗಳು ಇನ್ನು ಮುಂದೆ ಕಣ್ಮುಂದೆ ಇರಲ್ಲ. ಅಪ್ಪ, ನೀವು ನನ್ನನ್ನು ಮಿಸ್ ಮಾಡ್ಕೋತೀರೋ ಇಲ್ಲ ನನ್ನ ತರಲೇನೋ? ಅಪ್ಪನ ಹೆಗಲು ಬೆಳೆಸಿ ಕೇಳಿದ್ಲು. ಎರಡನ್ನೂ ಎನ್ನುತ್ತಾ ನಸುನಕ್ಕಿದ್ರು. ಪಪ್ಪ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಯಾವಾಗ ನಾನು ನೋಡ್ಬೇಕು ಅನಿಸುತ್ತೋ ಆವಾಗಲೆಲ್ಲ ಕಾಲ್ ಮಾಡಿ. ಈ ಡಬ್ಬ ಡಾಕ್ಟ್ರ್ ಜೊತೆಗೆ
ಫಟಾಫಟ್ ಅಂತ ನಿಮ್ಮ ಮುಂದೆ ನಿಂತಿರ್ತೀನಿ. ಕರ್ಕೊಬರಲಿಲ್ಲ ಅಂದರೆ ಅವ್ರಿಗೆ ಡೈವೋರ್ಸ್ ಕೊಟ್ಟಾದರೂ ಬರ್ತೀನಿ ಸರಿನಾ? ಕಣ್ಣು ಮಿಟುಕಿಸಿದ್ಲು. ಥುವಳ ಅದವಳು ಡೈವೋರ್ಸ್ ಕೊಡೋಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾಳೆ. ಹುಷಾರಾಗಿರಬೇಕು ಮನದೊಳಗೆ ಅಂದ್ಕೊಂಡ ಅಕ್ಷಯ್. ಏನೇ ಸರು, ಫುಲ್ ಖುಷಿಯಾಗಿರ್ಬೇಕಲ್ಲ ನಿನಗೆ, ಇನ್ನು ಮುಂದೆ ನಿನಗೆ ನನ್ನ ಕಾಟ ಇರೋದಿಲ್ಲ ಅಂತ. ಹಾಗಂತ ಚೆನ್ನಾಗಿ ತಿಂದು ತಿಂದು ದಪ್ಪ ಆಗಬೇಡ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಮನೆಯನ್ನೆಲ್ಲ ಗಬ್ಬಾಗಿ ಇಟ್ಕೋಬೇಡ. ನೀಟಾಗಿ ಇಟ್ಕೋಬೇಕು. ನಾನು ಇಷ್ಟು ದಿನ ಹೆಂಗೆ ಹೇಳ್ಕೊಟ್ಟಿದ್ನೋ ಹಾಗೆ, ಗೊತ್ತಾಯ್ತಾ? ಅಪ್ಪಣೆ ಮಹಾರಾಣಿಯವರೇ. ನಾನು ಅವಾಗವಾಗ ಬಂದು ಚೆಕ್ ಮಾಡ್ತಿರ್ತೀನಿ. ಮಗಳಿಗೆ ಒಂದು ಸಿಹಿ ಅಪ್ಪುಗೆ ನೀಡಿದರು ಸರಸು. ದೇವ್ರು ಕೊಟ್ಟಣ್ಣ, ನಾನಿಲ್ಲ ಅಂತ ಸೀದಾ ಹುಡುಗಿಯನ್ನು ಹುಡ್ಕೊಂಡು ನಿಂತಿದ್ರೆ ಕಣ್ಣು ಕಿತ್ತು ಕೈ ಕೊಟ್ಬಿಡ್ತೀನಿ. ನಾನು ಹೆಂಗೆ ಹೇಳ್ಕೊಟ್ಟಿದ್ನೋ ಹಾಗೆ ಡೀಸೆಂಟಾಗಿರಬೇಕು, ಮದುವೆ ಆಗಬೇಕು. ನೀನು ನಾನು ಕೊಟ್ಟಿದ್ದು ಹುಡುಗಿನೇ, ಗೊತ್ತಾಯ್ತಾ? ಏನಾದರೂ ಬಾಲ ಬಿಚ್ಚಿದ ನ್ಯೂಸ್ ನನ್ನ ಕಿವಿಗೆ ಏನಾದರೂ ಬಿದ್ದರೆ ಲೈಫ್ ಲಾಂಗ್ ಬ್ರಹ್ಮಚಾರಿಯಾಗಿರಿಸ್ತೀನಿ ಮಗನೇ. ತೋರು ಬೆರಳು ತೋರುತ್ತಾ ನುಡಿತಿದ್ಲು. ಆಗಲಿ ದೇವ್ರು ಕೊಟ್ಟ ತಂಗಿ, ನೀನು ತೋರಿಸಿದ ಹುಡುಗಿಯನ್ನೇ ಮದುವೆ ಆಗ್ತೀನಿ, ನೀನು ತೋರಿಸಿದ ಹುಡುಗಿಯನ್ನೇ ಲವ್ ಮಾಡ್ತೀನಿ. ನೀನು ಯಾರಿಗೆ ಹೇಳ್ತೀಯೋ ಆ ಹುಡುಗಿನೇ ಲೈನ್ ಹೊಡಿತೀನಿ, ಆಯಿತಾ? ಹೇ ವೆಯ್ಟ್ ಮಗನೇ, ಅಷ್ಟೊಂದೆಲ್ಲ ಆಸೆ ಇಟ್ಕೋಬೇಡ. ನಾನು ತೋರಿಸೋದು ಒಂದೇ ಹುಡುಗಿ, ಅದೇ ಹುಡುಗಿಗೆ ಲೈನ್ ಹೊಡಿಬೇಕು, ಅದೇ ಹುಡುಗಿನೇ ಲವ್ ಮಾಡಬೇಕು, ಅದೇ ಹುಡುಗಿನೇ ಮದುವೆ ಆಗಬೇಕು. ಅಪ್ಪಣೆ ಮಹಾರಾಣಿ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸ್ತೇವೆ. ಪ್ರೀತಿ ತಂಗಿಗೊಂದು ಒಪ್ಪಿಗೆ ನೀಡಿದ ಮದನ್. ಸರಿ ಹೊರಡೋಣ, ಸಮಯ ಆಗ್ತಾ ಬಂತು. ಅವಸರ ಮಾಡಿದ್ರು ಗಾಯತ್ರಿಯವರು. ಎಲ್ರಿಗೂ ನಗುತ್ತಲೇ ಬಾಯ್ ಹೇಳಿ ಕಣ್ತುಂಬಿಯೇ ಕಾರನ್ನು ಏರಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.